ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯ ಹೆಸರು ಕಲ್ಯಾಣಪುರ. ಆ ಹಳ್ಳಿಯ ಜನರು ತುಂಬಾ ಚೆನ್ನಾಗಿ ಸಮೃದ್ಧವಾಗಿ ಬದುಕುತ್ತಾ ಇರುತ್ತಾರೆ. ಅವರು ಜೀವನಕ್ಕಾಗಿ ಕೃಷಿ ಮಾಡುತ್ತಾ ಜೀವನವನ್ನು ಸಾಗಿಸುತ್ತಾ ಇರುತ್ತಾರೆ. ಭಾರತದಲ್ಲಿ 1896ರಲ್ಲಿ ಪ್ಲೇಗ್ ಎಂಬ ವೈರಸ್ ಅತಿ ವೇಗದಲ್ಲಿ ಹರಡುತ್ತಾ ಇರುತ್ತದೆ. ಆ ಕಾಯಿಲೆ ಇಲಿ ಮತ್ತು ಆತೆ ಹುಳುಗಳಿಂದ ಬಂದಿರುತ್ತದೆ. ಈ ಕಾಯಿಲೆ ಕಲ್ಯಾಣಪುರಕ್ಕೂ ಹರಡುತ್ತದೆ. ಈ ಕಾಯಿಲೆಗೆ ಯಾವುದೇ ರೀತಿಯ ಔಷಧಿಗಳು ಇರದ ಕಾರಣ ಕಲ್ಯಾಣಪುರದ ತುಂಬಾ ಜನಗಳು ಈ ಕಾಯಿಲೆಗೆ ತುತ್ತಾಗುತ್ತಾರೆ. ಆಗ ಕಲ್ಯಾಣಪುರದ ಜನರು ಈ ಕಾಯಿಲೆಯನ್ನು ತಡೆಯಲು ಕಲ್ಯಾಣಪುರವನ್ನು ಬಿಟ್ಟು ಬೇರೆ ಕಡೆಗೆ ವಲಸೆ ಹೋಗಲು ಶುರು ಮಾಡುತ್ತಾರೆ. ಕಲ್ಯಾಣಪುರದಲ್ಲೇ ಉಳಿದ ತುಂಬಾ ಜನರು ಈ ಕಾಯಿಲೆಗೆ ತುತ್ತಾಗಿ ನರಳಾಡುತ್ತಾ ಪ್ರಾಣ ಬಿಡುತ್ತಾರೆ. ಜನರು ಈ ಕಾಯಿಲೆ ಇರುವವರನ್ನು ಮುಟ್ಟುವುದಕ್ಕೂ ಕೂಡ ಭಯಪಡುತ್ತಾರೆ. ಹಾಗಾಗಿ ಕಾಯಿಲೆಯಿಂದ ಮೃತಪಟ್ಟವರನ್ನು ಅಂತ್ಯ ಸಂಸ್ಕಾರ ಮಾಡಲು ಹೆದರಿ ಎಲ್ಲಾ ಜನರು ಈ ಊರನ್ನು ಬಿಟ್ಟು ಓಡಿ ಹೋಗುತ್ತಾರೆ. ಆಗ ಕಲ್ಯಾಣಪುರ ಅವನತಿಗೊಂಡು ನಾಶವಾಗುತ್ತದೆ. ತುಂಬಾ ದಶಕಗಳ ಕಾಲ ಯಾರೂ ಕೂಡ ಈ ಪ್ರದೇಶಕ್ಕೆ ಹೋಗಲು ಪ್ರಯತ್ನಿಸುವುದಿಲ್ಲ. ಕೆಲವರು ಈ ಪ್ರದೇಶಕ್ಕೆ ಹೋದಾಗ ವಿಚಿತ್ರ ಅನುಭವಗಳು ಮತ್ತು ಯಾವುದೋ ಒಂದು ನಿಗೂಢ ಶಕ್ತಿ ಇರುವುದನ್ನು ಕಂಡಿದ್ದಾರೆ ಎಂದು ಜನರು ಮಾತನಾಡಿಕೊಳ್ಳುತ್ತಾರೆ. ಮತ್ತು ಕಲ್ಯಾಣಪುರದಲ್ಲಿ ಮೃತಪಟ್ಟ ಜನರುಗಳೇ ಈಗಲೂ ಆತ್ಮ ಮತ್ತು ಪಿಶಾಚಿಯಾಗಿ ಓಡಾಡುತ್ತಾ ಇರುತ್ತಾರೆ ಎಂದು ಜನಗಳು ಮಾತನಾಡಿಕೊಳ್ಳುತ್ತಾರೆ. ಇಂತಹ ರಹಸ್ಯವುಳ್ಳ ಜಾಗಕ್ಕೆ ನಾನು ಇಂದು ಹೋಗುತ್ತಿದ್ದೇನೆ.